never slow up, no I don't take shit. I got no love for the fakeness. If you wanna play tough and wanna hate this, I'll always show up. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so descriptive like an adjective. I got a vendetta against people who patented being negative when you should be getting after it. I got facts over tracks, this and that. Spit slow, spitting fast, I can roast, I can gas. Think I'm okay at last, but I don't know if that can erase all the past and the pettiness. A reflection of the emptiness, hilarious. You think you're worth my time, you're delirious, mysterious, because you hide behind a fake exterior. Inferior, you know I'll always be a bit superior. Get off of me, this ain't no humble brag. I want you to hear words, you can say them back. I want you to feel free from the chains that last, and to believe in what you got, it was built to last, yeah. Now that I've been put through hell, I never got anyone's help. Okay, so this is the touring visor. ಇದು OEM ಅಲ್ಲ, ಇದು ಆಫ್ಟರ್ ಮಾರ್ಕೆಟ್ ಬ್ರಾಂಡೆಡ್ ಅದು ಇನ್-ಹೌಸ್ ಪ್ರೊಡಕ್ಷನ್ ಇರ್ಬೋದು, ನಾಟ್ ಶೂರ್. ಇದು ನಮ್ಮ ಟೇಲ್ ಟೈಡ್. ಇದು ಬಂದು ಇಲ್ಲಿ ಹೀಗೆ ರಿಪ್ಲೇಸ್ ಆಗ್ತದೆ. ಸ್ಟಾಕ್ ಹೋಗಿ ಇದು ಬರ್ತಿದೆ. ಈಗ ಫಸ್ಟಿಗೆ ನಮ್ಮ ವಿಂಡ್ಶೀಲ್ಡನ್ನು ಇನ್ಸ್ಟಾಲ್ ಮಾಡುವ. ಸೊ ನಾನು ಸಿಂಪಲ್ ಟೂಲ್ಸ್ ಯೂಸ್ ಮಾಡ್ತಿದ್ದೇನೆ. ನನ್ನ ರೈಡಿಂಗ್ ಟೂಲ್ಸ್, ರೈಡ್ ಹೋಗೋದು ಇದನ್ನು ಯಾವಾಗಲೂ ಕ್ಯಾರಿ ಮಾಡ್ತೇನೆ. ಇದರಲ್ಲಿ ಈಗ ಸ್ಕ್ರೂ ಡ್ರೈವರ್ ಬೇಕಾಗ್ತದೆ. ಸ್ಕ್ರೂ ಡ್ರೈವರ್ ಒಂದೇ ಬೇಕಾಗ್ತದೆ. ಸೊ ಫಸ್ಟ್ ಥಿಂಗ್ ಏನು ಮಾಡಬೇಕು ಅಂತ ಹೇಳಿದರೆ, ನಮ್ಮ ಹಳೆ ನಂಬರ್ ಪ್ಲೇಟನ್ನು ತೆಗೆಯಬೇಕು. ನಂಬರ್ ಪ್ಲೇಟ್ ಬಂದ ನಂತರ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದರೆ, ಈ Now that I've been put through hell, I never got anyone's help. I had to do it all myself. ನಮ್ಮ ವೈಸರ್. ಸೊ ಇದರಲ್ಲಿ ಈಗ ರಬ್ಬರ್ ಪಾರ್ಟನ್ನು ಸೆಕೆಟ್ ಹಾಕಬೇಕಾಗ್ತದೆ. ಇದಕ್ಕೆ ಎರಡು ಸ್ಕ್ರೂ ಡ್ರೈವರ್ ಹಾಕ್ತದೆ. ಏನಂತ ಹೇಳಿದ್ರೆ, ಒಂದನ್ನು ಹೀಗೆ ಪುಷ್ ಮಾಡಬೇಕು. ಸ್ಕ್ರೂ ಡ್ರೈವರ್ ಹಾಕಿ ಹೊರಗೆ ಬರ್ತೇನೆ. ಆ್ಯಂಡ್ ಹಳತ್ತೀಗ ಎಳೆ ಇದ್ರಿಂದ ಹೊರಗೆ ಬರ್ತದೆ. ಸೊ ಈ ಒಂದು ರಬ್ಬರ್ ಇದೇನಂದರೆ ನಂಬರ್ ಪ್ಲೇಟನ್ನು ಹೋಲ್ಡ್ ಮಾಡಲಿಕ್ಕೆ ಇರೋದು. ಸೊ ಇದನ್ನು ಈಗ ನೀವು ಹೊಸತಕ್ಕೆ ಹಾಕಬೇಕು. ಜಸ್ಟ್ ಇಲ್ಲಿ ಹೀಗೆ ಕುತ್ಕೊಳಿಸಿ ಉಂಟಲ್ಲ, ಸ್ವಲ್ಪ ಇದರಲ್ಲಿ ಸ್ಕ್ರೂ ಡ್ರೈವರಲ್ಲಿ ಈಗ ಪುಷ್ ಮಾಡಬೇಕಾಗ್ತದೆ. ಇದನ್ನು ಈಗ ಒಳಗೆ ನೋಡಿ, ಫ್ಲ್ಯಾಟ್ ಸ್ಕ್ರೂ ಡ್ರೈವರ್ ಇದರಲ್ಲಿ ಪುಷ್ ಮಾಡಬೇಕೀಗ. ಸ್ವಲ್ಪ ಟ್ರಿಕ್ಕಿ ಕೆಲಸ ಇದು. ಒಂದು ಆ್ಯಂಗಲಲ್ಲಿ ಫಸ್ಟಿಗೆ ಪುಷ್ ಮಾಡಬೇಕು. ಯಸ್, ಗೊತ್ತಿತ್ತು ನೋಡಿ. ಸೊ ಈ ರಬ್ಬರನ್ನು ಸ್ವಲ್ಪ ಕುತ್ಕೊಳ್ಸೋದು ಸ್ವಲ್ಪ ಕಷ್ಟ ಉಂಟು. ನಾನು ಸ್ವಲ್ಪ ಇಲ್ಲಿ ಬೆಂಡಾದಾಗ ಆಯಿತು ನೋಡ, ಕುತ್ಕೊಳ್ತೇವೆ ನೋಡುವ ನಂಬರ್ ಪ್ಲೇಟಿಗೆ ಇದರಲ್ಲಿ. ಸೊ ನಂಬರ್ ಪ್ಲೇಟ್ ಎಲ್ಲ ಇನ್ಸ್ಟಾಲ್ ಮಾಡಿ ಆಯಿತು. ಸೊ ದಿಸ್ ಈಸ್ ದ ಫೈನಲ್ ಲುಕ್ ಆಫ್ ದ ನ್ಯೂ ವೈಸರ್. ಸ್ಮೋಕ್ಡ್ ಟಿಂಟ್ ಉಂಟು ಇದರಲ್ಲಿ. ಇದು ಕಲರೇ ಸ್ಮೋಕ್ಡ್. ಸೊ ಇನ್ಸ್ಟಾಲೇಷನ್ ನೋಡಿರ್ಬೋದು ಹೇಗಿತ್ತು ಅಂತ. ಇಲ್ಲಿ ಜಸ್ಟ್ 4 ಸ್ಕ್ರೂ ಹಾಕಿ ನಂಬರ್ ಪ್ಲೇಟ್ ಕುತ್ಕೊಳ್ಸಿರಾಯಿತು. ಸೊ ಓನ್ಲಿ ಟ್ರಿಕ್ಕಿ ಪಾರ್ಟ್ ಈಸ್ ಆ ರಬ್ಬರ್ ಅಂತ ತೆಗೆದಾಕೋದು ಸ್ವಲ್ಪ ಟ್ರಿಕ್ಕಿ ಇತ್ತು. ಅದು ಬಿಟ್ಟರೆ ಮತ್ತೆಲ್ಲ ಡೈರೆಕ್ಟ್ ಫಿಟ್. ಕ್ವಾಲಿಟಿ ಸೀಮ್ಸ್ ಟು ಬಿ ಗುಡ್. ಸೊ ಈಗ ಮೇಯ್ನ್ ಕೆಲಸ ಇರೋದು ಟೈಲ್ ಟೈಡಿ. ಸೊ ಅದನ್ನು ಈಗ ಶುರು ಮಾಡುವ. ಟೈಲ್ ಟೈಡಿ ಇನ್ಸ್ಟಾಲ್ ಮಾಡಲಿಕ್ಕೆ ಕೆಲವು ಪಾರ್ಟ್ಸನ್ನು ತೆಗಿಬೇಕಾಗ್ತದೆ ಈಗ ನಾವು. ಸೊ ಮೇಯ್ನ್ ಅಂತ ಹೇಳಿದರೆ ಈ 2 ಬೋಲ್ಟನ್ನು ತೆಗಿಬೇಕಾಗ್ತದೆ. ಆ್ಯಂಡ್ ಅದಾದಮೇಲೆ ಇಲ್ಲೊಂದು ಸ್ಕ್ರೂ ಉಂಟು ನೋಡಿ, ಇದು ತೆಗಿಬೇಕು. ಆ್ಯಂಡ್ ಈ ಪ್ಯಾನಲ್ ಹೀಗೆ ಒಳಗೆ ಹೋಗ್ತದೆ. ಆ್ಯಂಡ್ ಒಳಗೋಗಿ ಇನ್ನೊಂದು ಸ್ಕ್ರೂ ಉಂಟು. ಸೊ ಅದನ್ನು ತೆಗಿಬೇಕು. ಆ್ಯಂಡ್ ಅದನ್ನು ತೆಗಿಲಿಕ್ಕೆ ಫಸ್ಟ್ ಈ ಪ್ಯಾನಲ್ ಬಿಚ್ಚಬೇಕಾಗ್ತದೆ. ಸೊ ಸಿಮಿಲರ್ಲಿ ಈ ಕಡೆ ಕೂಡ ಅಷ್ಟೇ, ಇಲ್ಲೊಂದು ಸ್ಕ್ರೂ ಉಂಟು, ಅಲ್ಲೊಂದು ಸ್ಕ್ರೂ ಉಂಟು. ಅದನ್ನು ತೆಗಿಲಿಕ್ಕೆ ಈ 2 ಪ್ಯಾನಲನ್ನು ಬಿಚ್ಚಬೇಕು. ಈ ಪ್ರೊಸೆಸ್ಸಿಗೆ ನಾನು ರ್ಯಾಚೆಟ್ ಕಿಟ್ ಯೂಸ್ ಮಾಡ್ತಿದ್ದೇನೆ. ಸೊ 10mm ಮತ್ತು 8mm ಇದು ನಿಮಗೆ ಟೀ ಸ್ಪ್ಯಾನರ್ ಇದ್ದರೂ ಆಗ್ತದೆ.
ಸೊ ಇಲ್ಲಿ ಈಗ ನೋಡುವಾಗ 2 ಸ್ಕ್ರೂ ಕಾಣ್ತದೆ. ನಮಗೀಗ ಬಿಚ್ಚಬೇಕಾದ್ದು ಕೆಳಗೆ, ಮೇಲೆದಲ್ಲ ಕೆಳಗೆ. ಈಗ ಇಷ್ಟು ಸ್ಕ್ರೂ ಎಲ್ಲ ತೆಗೆದ ನಂತರ ಇಲ್ಲೇ ಮೇಯ್ನ್ ಲಾಕ್ ಎಲ್ಲ ನಾವು ತೆಗೆದೆವು. ಈಗ ನಮಗೆ ಜಸ್ಟ್ ಇದನ್ನು ಪುಲ್ ಮಾಡಿದರೆ ಆಯಿತು. ಈಗ ಚೂರು ಪುಲ್ ಮಾಡಿದರೆ ಈ ಫುಲ್ ಕವರ್ ನಿಮಗೆ ಹೊರಗೆ ಬರ್ತದೆ. ಆ್ಯಂಡ್ ಇಲ್ಲಿ ನಿಮಗೆ ಕೀ ಸೆಟ್ಟಿದೊಂದು ಕೇಬಲ್ ಉಂಟಲ್ಲ, ಅದು ಸ್ವಲ್ಪ ಅಡ್ಡ ಬರ್ತದೆ ಇಲ್ಲಿ ತೆಗಿಲಿಕ್ಕೆ. ಸೊ ಅದರೊಮ್ಮೆ ನಾವು ತೆಗಿಬೇಕಾಗ್ತದೆ. ಸೊ ಇಲ್ಲಿ ಒಂದರ ಬುಷ್ ಉಂಟು, ಇದನ್ನು ಈಗ ತೆಗೆದ್ರೆ ನೋಡಿ, ಇಲ್ಲಿಂದ ನಾನು ತೆಗಿಲಿಕ್ಕೆ ಟ್ರೈ ಮಾಡ್ತೇನೆ. ಇದನ್ನು ಹೀಗೆ ಪುಷ್ ಮಾಡಿದರೆ ಜಾರ್ತದೆ ನೋಡಿ. ನೆಕ್ಸ್ಟ್ ಇಲ್ಲಿಂದ ಅದರದ್ದು ಕೇಬಲ್ ತಪ್ಪಿಸಬೇಕು. ಎಸ್. ಸೊ ಲಾಕ್ ತೆಗೆದು ಸ್ವಲ್ಪ ಟ್ರಿಕ್ಕಿ ಉಂಟು. ಹೇಗೆ ಅಂತ ಹೇಳಿದರೆ ಇಲ್ಲಿ ಬರ್ತದೆ ನೋಡಿ, ಈ ಪೋರ್ಷನಲ್ಲಿ ಇಲ್ಲೊಂದು ಸ್ವಲ್ಪ ಗ್ಯಾಪ್ ಕಾಣ್ತಾ ಉಂಟಲ್ಲ, ಈ ಗ್ಯಾಪಿನ ಎಡೆಯಿಂದ ವಯರನ್ನು ಪಾಸ್ ಮಾಡಿ ಈಚೆ ಸೈಡಿಂದ ಇದನ್ನು ಪುಷ್ ಮಾಡಬೇಕು. ಇದನ್ನು ಹೊರಗೆ ಪುಷ್ ಮಾಡಬೇಕು, ಆಗ ಈ ಲಾಕ್ ಬಿಡ್ತದೆ. ಒಮ್ಮೆ ಲಾಕ್ ಬಿಟ್ಟ ನಂತರ ಮತ್ತೆ ನಮ್ಮ ಕೈಯಲ್ಲಿ ಉಳಿಯುವುದು ಈ ಹಿಂದಿನ ವಯರಿಗೆ ಆಗುವಂಥ ಕಪ್ಲರ್ಸ್ ಉಂಟಲ್ಲ, ಅದು ಉಳಿತದೆ. ಅದನ್ನೀಗ ತೆಗಿಬೇಕು. ಎಸ್, ಇದೀಗ ತೆಗೆದಾಗ ಈ ಎಂಟೈರ್ ಯೂನಿಟ್ ಈಗ ಹೊರಗೆ ಬಂತು. ಈ ಯೂನಿಟಿಂದ ನಮಗೆ ಎಂಥ ಮಾಡಲಿಕ್ಕಿಲ್ಲ, ಈ ಯೂನಿಟ್ ವಾಪಸ್ ಇಲ್ಲಿಗೆ ಹೋಗ್ತದೆ. ಜಸ್ಟ್ ನಮಗೀಗ ವರ್ಕ್ ಮಾಡಲಿಕ್ಕೆ ಸ್ವಲ್ಪ ಸ್ಪೇಸ್ ಸಿಕ್ಕಲಿಕ್ಕೋಸ್ಕರ ಇದನ್ನೀಗ ಒಮ್ಮೆ ತೆಗ್ದದ್ದು ನಾನು. ನೋಡಿ ಇಲ್ಲಿ ಎಷ್ಟು ಧೂಳು ಉಂಟು ನೋಡಿ ಅಂತೆ. ಸೊ ಈ ಏರಿಯೆಲ್ಲ ನೀವು ಬೈಕ್ ವಾಶ್ ಮಾಡುವಾಗ ಮಣ್ಣು ಹೀಗೆ ಇರ್ತದೆ, ಇದು ಕ್ಲೀನ್ ಆಗೋದಿಲ್ಲ. ಆ್ಯಂಡ್ ಇದನ್ನು ಜಸ್ಟ್ ಒಂದು ಸ್ವಲ್ಪ ಕ್ಲೀನ್ ಮಾಡಿ ಮತ್ತೆ ನಾವು ಕಂಟಿನ್ಯೂ ಮಾಡುವ. ಈಗ ನೆಕ್ಸ್ಟ್ ನಮ್ಮ ಈ ಟೈಲನ್ನು ನಾವು ತೆಗಿಬೇಕಾಗ್ತದೆ. ಈ ಟೈಲ್ ತೆಗಿಲಿಕ್ಕೆ ಏನೆಲ್ಲ ಬೇಕು ಅಂತ ಈಗ ನಾನು ನೋಡಬೇಕು. ಸೊ ಮೋಸ್ಟ್ಲಿ ಇದು 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 ತೆಗಿಬೇಕಾಗ್ತದೆ. ನೋಡ, ಒಂದೊಂದೇ ತೆಗೆದುಕೊಂಡು ಹೋಗುವ. ಎಸ್. ಸೊ ಫೈನಲಿ ನಮ್ಮ ಟೈಲಿಂದ ಹೊರಗೆ ಬಂತು. ಆ್ಯಂಡ್ ಈಗ ನಮ್ಮ ಈ ಕಪ್ಲರ್ಸನ್ನು ಈಗ ಕರೆಕ್ಟಾಗಿ ನೋಡಿಕೊಳ್ಬೇಕು, ಯಾವುದಕ್ಕೆ ಹೋಗ್ತದೆ ಅಂತ. ಇಲ್ಲಿ ನೋಡ್ಬೋದು ಕನೆಕ್ಷನ್ ಒಂದು ಕಪ್ಲರ್ ಉಂಟು. ಇದು ನೋಡಿ, ಇಲ್ಲಿ ಒಂದು ಕಪ್ಲರ್ ಆಲ್ರೆಡಿ ತೆಗೆದಾಗಿದೆ, ಇದು ನಮ್ಮ ಬ್ಯಾಕ್ ಲೈಟ್ ಇದು. ಆ್ಯಂಡ್ ಇಲ್ಲಿ ಈ ಕಪ್ಲರ್ ಏನು ಕಾಣ್ತಾ ಉಂಟು, ಇದು ನಮ್ಮ ಈ ನಂಬರ್ ಪ್ಲೇಟಿಗೆ ಲೈಟ್ ಇರ್ತದಲ್ಲ ಅದರದ್ದು. ಆ್ಯಂಡ್ ಉಳ್ದ ಮತ್ತೊಂದು 3 ಕಪ್ಲರ್ ಉಂಟು. ಸೊ ಇದರಲ್ಲಿ 2 ಜಾಯಿಂಟ್ ಆಗಿ ಉಂಟು ನೋಡು. ಇದು ಇಂಡಿಕೇಟರ್, ಇದು ಗ್ರೌಂಡ್ ಇರಬೇಕು. ಆ್ಯಂಡ್ ರೆಡ್ ಮತ್ತು ಆರೆಂಜ್ ಮತ್ತು ಬ್ಲೂ ರೆಸ್ಪೆಕ್ಟಿವ್ ಇಂಡಿಕೇಟರ್ನ ಪಾಸಿಟಿವ್. ಸೊ ಇದು ಆರೆಂಜ್ ನೋಡಿ, ಆರೆಂಜ್ ಹೋಗಿ ಲೆಫ್ಟ್, ಆರೆಂಜ್ ಇಸ್ ಲೆಫ್ಟ್, ಬ್ಲೂ ರೈಟಿಗೆ ಹೋಗ್ತದೆ. ಸೊ ನಮ್ಮ ಟೈಲ್ ಲ್ಯಾಪ್ ಈಗ ಕಂಪ್ಲೀಟ್ಲಿ ಹೊರಗೆ ಬಂತು ನೋಡಿ. ಇದು ಫುಲ್ ಈಗ ಲುಕ್ ನೋಡಿ ಬೈಕಿದೆ ಹೇಗುಂಟು ಅಂತ. ಸ್ಟೆಪ್ ನಮ್ಮದು ಆ್ಯಕ್ಚುಲಿ ಟೈಡಿ ಇನ್ಸ್ಟಾಲ್ ಮಾಡೋದು. ಸೊ ಈಗ ಇದು ಇಲ್ಲಿ ಅಂತೇಳಿದರೆ ಹೀಗೆ ಕೂತ್ಕೊಳ್ತೇವೆ ನೋಡಿ, ಇದರ ಅಡಿಯಿಂದ ಹೋಗಿ ಹೀಗೆ ಬರ್ತದೆ. ಮೇನ್ ಟೈಡಿ ಇನ್ಸ್ಟಾಲ್ ಆಯಿತು. ಸೊ ನೆಕ್ಸ್ಟ್ ಈಗ ಏನು ಹೇಳಿದ್ರೆ ಇಲ್ಲಿಗೆ ಇಂಡಿಕೇಟ್ರಿಗೆ ತೋರಿಸ್ಬೇಕು. ಅದು ಇಲ್ಲಿ ಬರ್ತದೆ ಇಂಡಿಕೇಟ್ರ್, ಇಲ್ಲಿ ಮತ್ತೊಂದು ಇಲ್ಲಿ ಈ ಒಂದು ಲೈಟ್, ಮತ್ತು ಮೇನ್ ನಂಬರ್ ಪ್ಲೇಟ್ ಇಲ್ಲಿ ಬರ್ತದೆ. ಸೊ ಇದನ್ನೆಲ್ಲ ಈಗ ನಮ್ಮ ಹಳೆ ಫೆಂಡರಿಂದ ತೆಗಿಬೇಕು ನೋಡಿ. ಇದಕ್ಕೀಗ
ಈ ಸ್ಕ್ರೂ ಅಂತ ತೆಗಿಬೇಕಾಗ್ತದೆ. ಈ 2 ಸ್ಕ್ರೂ ತೆಗೆದು ಪ್ಲಸ್ ಟೈಲ್ ಲ್ಯಾಂಪ್ ಇಲ್ಲಿಂದ ತೆಗಿಬೇಕು. ಸೊ ಅಲ್ಲಿ ಲಾಕ್ ಕೂತಿತ್ತು ನೋಡಿ. ಒಂದು ಸ್ವಲ್ಪ ಟ್ರಿಕ್ಕಿ ಉಂಟಿಲ್ಲ ಹಾಕಲಿಕ್ಕೆ. ಈ ವಯರ್ ಉಂಟಲ್ಲ, ಇದಾದರೆ ಅಡಿಯಿಂದ ಬಂದು ಪಾಸ್ ಆಗಬೇಕು. ಸೊ ಒಮ್ಮೆ ಕೂತಿರೋ ಮತ್ತೆ ತೊಂದರೆ ಅಲ್ಲ, ಒಮ್ಮೆ ಕರೆಕ್ಟಾಗಿ ಕೂತಿದೆ. ಟೈಲ್ ಟೈಡಿ ಇನ್ಸ್ಟಾಲೇಷನ್ ಮತ್ತು ವೆಂಟಿದು ಟೂರಿಂಗ್ ವಿಂಡ್ ವೈಸರ್ ಇದರಲ್ಲಿ ಇನ್ಸ್ಟಾಲೇಷನ್ ನೋಡಿದ್ರಿ. ಇನ್ಫಾರ್ಮೇಟಿವ್ ಆಯಿತು ಅಂತ ಅನಿಸ್ಕೊಳ್ತಾನೆ. ಆ್ಯಂಡ್ ಜಸ್ಟ್ ಒನ್ ಇನ್ಫೋ, ಈ ಟೈಡಿ ನಾನು ಯಾವ್ದು ಯೂಸ್ ಮಾಡಿದೆ ಅಂತಲ್ಲ, ಸೊ ಇದರಲ್ಲಿ ಇನ್ನೊಂದು ಟೈಪ್ ಬರ್ತದೆ, ಎಂಡಿರೋ ಟೈಲ್ ಟೈಡಿ ಅಂತ ಬರ್ತದೆ. ಸೊ ಅದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಕಂಪ್ಲೀಟ್ ಈವನ್ ಇನ್ಕ್ಲೂಡಿಂಗ್ ನಮ್ಮ ಟೈಲ್ ಲ್ಯಾಂಪ್ ಅಲ್ಲಿಂದಲೇ ಅದೊಂದು ಚೇಂಜ್ ಆಗ್ತದೆ. ಬಟ್ ಅದರಲ್ಲಿ ಅದು ನೋಡಲಿಕ್ಕೆ ಚೆಂದ ಕಾಣ್ತದೆ. ಬಟ್ ಅದರ ಪ್ರಾಬ್ಲಮ್ ಏನು ಅಂತ ಹೇಳಿದರೆ ಈ ಎಂಟೈರ್ ಪ್ಯಾನಲ್ ಉಂಟಲ್ಲ, ಈ ಪ್ಯಾನಲನ್ನು ಇಲ್ಲಿಂದ ಕಟ್ ಮಾಡಬೇಕಾಗ್ತದೆ ಅದರಲ್ಲಿ. ಸೊ ಅದು ಕೆಲಸ ಸುಮಾರು ಉಂಟು. ಆ್ಯಂಡ್ ಆಲ್ಸೋ ಅದು ಆ ಕಂಪನಿ ಫಿಟ್ಟಿಂಗ್, ಆ ಸ್ಟಾಕ್ ಫಿಟ್ಟಿಂಗ್ ಬರೋದಿಲ್ಲ ಅದರಲ್ಲಿ. ಮತ್ತು ಈ ಕೀ ಲಾಕ್ ಇದರ ಆ್ಯಕ್ಸಸ್ ಕೂಡ ಹೋಗ್ತದೆ. ಸೊ ಕೀಯನ್ನು ನಾವು ಒಳಗಿಂದ ಅಡಿಯಿಂದ ಒಂದು ಸರಿಗೆ ಹೇಳಿಬೇಕಾಗ್ತದೆ. ಸೊ ಅದು ನನಗೆ ಬೇಡ ಇತ್ತು. ನನಗೆ ಸ್ಟಾಕ್ ರೀಪ್ಲೇಸ್ಮೆಂಟ್ ಟೈಲ್ ಟೈಡಿ ಬೇಕಿತ್ತು. ಸೊ ಅದಕ್ಕೋಸ್ಕರ ಈ ಟೈಲ್ ಟೈಡಿ ನಾನು ಪಿಕ್ ಮಾಡಿದ್ದು. ದಿಸ್ ಈಸ್ ಜಸ್ಟ್ ಫಾರ್ ಇನ್ಫಾರ್ಮೇಷನ್. ಸೊ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹೊಡೀರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್, ನೆಕ್ಸ್ಟ್ ವಿಡಿಯೋಲಿ ಸಿಕ್ಕುವ.